ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬ್ರಿಡ್ಜ್ಗಳಲ್ಲಿ ಕಷ್ಟಪಟ್ಟು ಬಹಳಷ್ಟು ಹರಸಾಹಸ ಪಟ್ಟು ವಿದ್ಯಾರ್ಥಿಗಳು ತೆರಳುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇರಬಹುದು. ಭರವಸೆಗಳಾಗಿಯೇ ಉಳಿದಿದೆ, ಮಾತಾಗಿಯೇ ಉಳಿದಿದೆ ಹೊರತಾಗಿ ಯಾವುದೇ ರೀತಿಯಾದಂತಹ ಭರವಸೆಗಳು ಇದುವರೆಗೂ ಕೂಡ ಈಡೇರ್ತಾ ಇಲ್ಲ. ಏನು ಬರ್ತಾರೆ ಸರ್, ಅಧಿಕಾರಿಗಳು ಬಂದ್ ಮಾಡ್ತೀವಿ ಅಂತಾರೆ, ಯಾರು ಬರ್ತಾ ಇಲ್ಲ. ಈ ದೃಶ್ಯಗಳು ಎಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ ಮುಧೋಳ ತಾಲೂಕಿನ ಮಳಲಿ ಗ್ರಾಮದಲ್ಲಿ. ಈ ಗ್ರಾಮದ ಕಥೆಯ ಒಂದು ರೀತಿಯಲ್ಲಿ ವಿಚಿತ್ರವಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿ ಸಲ ಸ್ವಲ್ಪ ಪ್ರಮಾಣದ ಏನಾದರೂ ಘಟಪ್ರಭೆಯ ನೀರು ಬಂದರೆ ಸಾಕು, ಈ ಗ್ರಾಮದ ಮಧ್ಯದಲ್ಲಿಯೇ ನೀರು ಹರಿಯುತ್ತೆ. ಒಂದು ಕಡೆಗಳಲ್ಲಿ ಗ್ರಾಮದ ಮಧ್ಯದಲ್ಲಿಯೇ ಹರಿದುಕೊಂಡು ಬಂದು ಈ ಒತ್ತು ನೀರು ಏನಿದೆ, ಒತ್ತು ನೀರು ಗ್ರಾಮದ ತುಂಬೆಲ್ಲ ತುಂಬುತ್ತೆ. ಈ ಗ್ರಾಮ ಹೇಗೆ ಆಗಿದೆ ಅಂತ ಹೇಳಿದ್ರೆ ಈ ನದಿ ನೀರು ಬಂದಾಗ ಎರಡು ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಈ ಕಡೆ ಕೆಲವಷ್ಟು ಮನೆಗಳಾಗಿರ್ಬೋದು, ಈ ನೀರಿನಿಂದ ಆ ಕಡೆ ಕೆಲವಷ್ಟು ನದಿ ನೀರಿನ ಪ್ರಮಾಣಗಳು ಹೆಚ್ಚಾಗಿ ಬರ್ತದೆ. ಅಂದರೆ ಹೈವೇಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಕೂಡ ಕೆಲವೊಂದಿಷ್ಟು ಮನೆಗಳಿದೆ. ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಇಲ್ಲಿ ಬಹುತೇಕವಾಗಿ ಇರೋದ್ರಿಂದಾಗಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ವಿದ್ಯಾರ್ಥಿಗಳಾಗಿರಬಹುದು, ಸಾರ್ವಜನಿಕರ ಆಗಿರಬಹುದು. ಇಲ್ಲಿ ಗ್ರಾಮದ ಮಧ್ಯದಲ್ಲಿ ಏನಂತ ಹೇಳಿದ್ರೆ ನಡೆದಾಡಿಕೊಂಡು ಹೋಗ್ಲಿಕ್ಕೆ ಬ್ರಿಡ್ಜ್ಗಳನ್ನ ಕಟ್ಟಿದ್ದಾರೆ. ಅಂತಹ ಪರಿಸ್ಥಿತಿಗೆ ಈ ಗ್ರಾಮ ಬಂದು ಈಗ ನಿಂತಿದೆ. ಯಾಕಂತ ಹೇಳಿದ್ರೆ ಭಾರಿ ಪ್ರಮಾಣದಲ್ಲಿ ಇಲ್ಲಿ ನೀರು ಬರೋದ್ರಿಂದಾಗಿ ಅವರುಗಳಿಗೆ ಅಡ್ಡಾಡೋದಕ್ಕೆ ಒಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ 2 ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡಿದರೆ ಆ ಬ್ರಿಡ್ಜ್ಗಳಲ್ಲೇ ಕಷ್ಟಪಟ್ಟು ಬಹಳಷ್ಟು ಹರಸಾಹಸ ಪಟ್ಟು ವಿದ್ಯಾರ್ಥಿಗಳು ತೆರಳುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇರಬಹುದು. ಆ ವಿದ್ಯಾರ್ಥಿಗಳು ಈ ನೀರು ಬಂದಾಗ ತಮ್ಮ ಜೀವವನ್ನು ಕೈಲಿ ಹಿಡ್ಕೊಂಡು, ಅಂದರೆ ಈಗ ನೋಡಿದರೆ ನೀರಿನ ಪ್ರಮಾಣ ಕಮ್ಮಿ ಇದೆ, ಬಟ್ ನೀರಿನ ಪ್ರಮಾಣ ಹೆಚ್ಚಿಗೆ ಬಂದಾಗ ತಮ್ಮ ಜೀವವನ್ನು ಕೈಲಿ ಹಿಡ್ಕೊಂಡು ನಡೆದಾಡುವಂಥದ್ದು, ಆ ಒಂದು ಬ್ರಿಡ್ಜನ್ನು ಹತ್ತುವಂಥದ್ದು, ಆ ಒಂದು ಏಣಿಯ ಮೇಲೆ ಹೋಗಿ ತಮ್ಮ ಮನೆಗಳಿಗೆ ಸೇರುವಂತಹ ಪ್ರಸಂಗಗಳು ಇಲ್ಲಿ ಕಾಣ್ಬೋದು. ಯಾಕಂದರೆ ಚಿಕ್ಕ ಪುಟ್ಟ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಸಂಕಷ್ಟ ಆಗಿದೆ. ಸರಕುಗಳನ್ನು ಏನಾದರೂ ತರಬೇಕು ಅಂತ ಹೇಳಿದ್ರೆ ಇದೇ ಬ್ರಿಡ್ಜ್ಗಳು ಕೂಡ ಇವರಿಗೆ ಆಧಾರ ಆಗಿರುತ್ತೆ, ಅಲ್ಲೇ ನಡೆದುಕೊಂಡು ಹೋಗಬೇಕು. ಈಗ ಜಲಾಶಯಗಳಿಂದ ನೀರನ್ನು ಬಿಡುವುದನ್ನು ಕಮ್ಮಿ ಮಾಡಿದರೂ ಕೂಡ ಈಗ ಬಿಟ್ಟಂಥ ನೀರುಗಳು ಏನಿದೆ ಅದೇ ಈಗ ಹೆಚ್ಚು ಬಂದು ಪ್ರವಾಹದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಪ್ರತಿ ವರ್ಷ ಇಲ್ಲಿ ರಾಜ್ಯ ಮಟ್ಟದ ಏನು ಸಚಿವರಾಗಿರಬಹುದು, ಶಾಸಕರಾಗಿರಬಹುದು, ಎಲ್ಲ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ, ವಿಧಾನ ಪರಿಷತ್ನ ಸದಸ್ಯರು ಕೂಡ ಇಲ್ಲಿ ಬಂದು ಭೇಟಿಯನ್ನು ನೀಡ್ತಾರೆ. 2024ರ ಹೊತ್ತಿಗೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಏನು ಕಂದಾಯ ಸಚಿವರು ಬಂದಿದ್ರು, ವಿಧಾನ ಪರಿಷತ್ನ ಸದಸ್ಯೆ ಉಮಾಶ್ರೀ ಅವರು ಕೂಡ ಬಂದಿದ್ರು, ನಮ್ಮ ಸಚಿವರು ಕೂಡ ಬಂದು ಹೋದ್ರು. ಭರವಸೆಗಳಾಗಿಯೇ ಉಳಿದಿದೆ, ಮಾತಾಗಿಯೇ ಉಳಿದಿದೆ ಹೊರತಾಗಿ ಯಾವುದೇ ರೀತಿಯಾದಂತಹ ಭರವಸೆಗಳು ಇದುವರೆಗೂ ಕೂಡ ಈಡೇರ್ತಾ ಇಲ್ಲ. ಇಲ್ಲಿ ದೊಡ್ಡ ಪ್ರಮಾಣದ ಬ್ರಿಡ್ಜ್ಗಳಾಗಿರ್ಬೋದು, ಸ್ಥಳಾಂತರ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಇಲ್ಲ. ಈ ದೃಶ್ಯ ಇಲ್ಲಿ ಸ್ವಲ್ಪ ಪ್ರಮಾಣದ ನೀರು ನಿಂತಿದೆ. ಈ ಕಡೆ ಮನೆಗಳಿಗೆ ಹೋಗುವವರು ಕೂಡ ಬೈಕ್ನಲ್ಲಿ ಹರಸಾಹಸವನ್ನು ಪಟ್ಟು ತೆರಳಬೇಕಾಗಿದೆ. ವಯಸ್ಸಾದವರು ಕೂಡ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ವಯಸ್ಸಾದವರು ಕೂಡ ಈ ರೀತಿಯಲ್ಲಿ ಬಟ್ಟೆಗಳನ್ನು ಅವರು ಮೇಲೆ ಹಿಡ್ಕೊಂಡಾಗಿರ್ಬಹುದು ಕುಂಟುತ್ತಾ ಸಾಗುವಂತಹ ದೃಶ್ಯಗಳನ್ನ ಈ ಊರಲ್ಲೇ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಇದು ಮಳಲಿ ಗ್ರಾಮ. ಪ್ರತಿ ಮಳೆಗಾಲದಲ್ಲೂ ಕೂಡ ಪ್ರವಾಹಕ್ಕೆ ತುತ್ತಾಗುವಂತಹ ಗ್ರಾಮ ಇದೆ. ಯಾವಾಗ ಇವುಗಳಿಗೆ ಶಾಶ್ವತವಾದಂತಹ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಇಲ್ಲಿನ ಗ್ರಾಮದ ಜನತೆ ಬಹಳಷ್ಟು ವರ್ಷಗಳಿಂದ ತಮ್ಮ ಏನಾದರೂ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅಂತ ಹೇಳಿ ಕಾಯ್ತಾನೆ ಇದ್ದಾರೆ. ಅವರ ಕನಸು ಮಾತ್ರ ಕನಸಾಗಿ ಇದುವರೆಗೂ ಕೂಡ ಉಳಿದಿದೆ. ಇನ್ನು ಇಲ್ಲಿ ಈ ಊರಲ್ಲಿ ಪೋಸ್ಟ್ ಆಫೀಸ್ ಆಗಿರಬಹುದು, ಗ್ರಾಮ ಪಂಚಾಯತ್ ಕೂಡ ಮುಳುಗಡೆ ಆಗುವಂಥ ಸನ್ನಿವೇಶಗಳು ಹಲವಾರು ಸಲ ಬಂದಿದೆ. ಶಾಲೆಗಳಿಗೂ ಕೂಡ ನೀರು ನುಗ್ಗಿದೆ. ಈ ಸಣ್ಣ ಪ್ರಮಾಣದ ನೀರು ಬಂದರೂ ಕೂಡ ಪೋಸ್ಟ್ ಆಫೀಸ್ ಆಗಿರಬಹುದು, ಬೇರೆ ಬೇರೆ ಇಲಾಖೆಯ ಕಚೇರಿಗಳು ಕೂಡ ಈ ಗ್ರಾಮದಲ್ಲಿ ಇರೋದ್ರಿಂದಾಗಿ ಅವುಗಳು ಕೂಡ ಮುಳುಗಡೆ ಆಗುತ್ತೆ. ಇನ್ನು ಜನರಿಗೆ ಭರವಸೆಯನ್ನು ನೀಡಬೇಕು, ಜನರಿಗೆ ರಕ್ಷಣೆಯನ್ನು ನೀಡಬೇಕಾದಂಥ ಗ್ರಾಮ ಪಂಚಾಯತ್ ಕಟ್ಟಡ ಕೂಡ ಈ ನೀರಿನಲ್ಲಿ ಮುಳುಗಡೆ ಆದಂಥ ಸನ್ನಿವೇಶಗಳು ಕೂಡ ಹಲವಾರು ಇವೆ. ಈ ರೀತಿಯಾದಂತಹ ದೃಶ್ಯಗಳು ಪ್ರತಿ ಸಲ ಇಲ್ಲಿ ಕಾಣಲಿಕ್ಕೆ ನಮಗೆ ಸಿಗುತ್ತೆ. ಯಾವ ರೀತಿ ಈ ಸಲ ಏನೇನು ಕಷ್ಟಗಳಾಯ್ತು ಇಲ್ಲಿ? ಶಾಶ್ವತ ಪರಿಹಾರ ಅಂತರೂ ಕೊಡ್ತಾ ಇಲ್ಲ ಸರ್. ಈ ಥರ ಬರ್ತಾ ಇದೆ. ದನ ಕರುಗಳಿಗೆ ತೊಂದರೆ, ರೈತರಿಗೆ ಓಡಾಡೋ ತೊಂದರೆ, ಶಾಲಾ ಹುಡುಗರಿಗೆ ತೊಂದರೆ, ಎಲ್ಲ ಅನುಕೂಲ ಎಲ್ಲ ಅಸ್ತವ್ಯಸ್ತ ಆಗಿದೆ ಸರ್. ಹೇಗೆ ಅಧಿಕಾರಿಗಳು ಬಂದು ಭೇಟಿ ನೀಡಿ ಮತ್ತು ಶಿಫ್ಟ್ ಮಾಡಬೇಕಂತ ನಾವು ಹೇಳ್ತಾ ಇದ್ದೀವಿ ಸರ್. ಎಲ್ಲಿಗೆ ಶಿಫ್ಟ್ ಮಾಡಬೇಕಂತ? ಬೇರೆ ಬೇರೆ ಕಡೆ ಒಂದು ಎಲ್ಲರ ವ್ಯವಸ್ಥೆ ಮಾಡಬೇಕಾಗಿ. ಯಾವ ಮನೆಗಳು ಕೂಡ ಶಿಫ್ಟ್ ಮಾಡಲಿಲ್ಲ ಈಗ ಯಾವ ಮಾಡಿಲ್ಲ ಸರ್. ಏನು ಬರ್ತಾರೆ ಸರ್, ಅಧಿಕಾರಿಗಳು ಬಂದು ಮಾಡ್ತೀವಿ ಅಂತಾರೆ, ಯಾರು ಬರ್ತಾ ಇಲ್ಲ. ಇದು ಒಂದು 5-6 ವರ್ಷದಿಂದ ಆಯ್ತು ಸರ್. ರೈತರ ಬೆಳೆಗಳು ಎಲ್ಲ ಹೋಗ್ತಾ ಇವೆ ಮತ್ತು ಈಗೆಲ್ಲ ಕೈಗೆ ಹತ್ತಬೇಕಂತ ಬೆಳೆಗಳೆಲ್ಲ ಹುಳ್ಳಿ ಆಗಲಿ, ಉದ್ದ, ಹೆಸರು ಎಲ್ಲ ಕೈಗೆ ಬಂದಿದಂಥ ಬೆಳೆಗಳು ರೈತರಿಗೆ ಯಾವ ನೆಲಗ್ತಾ ಇಲ್ಲ. ಹೀಗಾಗಿ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಏನಾದರೂ ಅನುಕೂಲ ಮಾಡಬೇಕಂತ ಅಧಿಕಾರಿಗಳಲ್ಲಿ ಕೇಳ್ತಾನೆ ಸರ್.
ಅಂದ್ರೆ ಈ ಒಂದು ನದಿಯ ನೀರಿನಿಂದಾಗಿ ಕೇವಲ ಇಲ್ಲಿ ನಡೆದಾಡೋದಕ್ಕೆ ಅಥವಾ ಸಂಚಾರಕ್ಕೆ ಮಾತ್ರ ಸಮಸ್ಯೆ ಅಲ್ಲ, ಸುತ್ತಮುತ್ತ ಇಲ್ಲಿ ಏನು ಈ ಹೊಲಗದ್ದೆಗಳಲ್ಲಿ ಬೆಳೆದಂತಹ ಹಲವಾರು ಬೆಳೆಗಳು ಕೂಡ ನಾಶ ಆಗಿದೆ. ಕೈಗೆ ಬಂದ ಬೆಳೆ ಬಾಯಿಗೆ ಬರದ ಹಾಗೆ ನಾಶ ಆಗಿ ಈಗಾಗಲೇ ರೈತರು ಒಂದು ರೀತಿಯಲ್ಲಿ ಕಂಗಾಲಾಗಿದ್ದಾರೆ, ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಬಹಳಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಗೊಬ್ಬರ ಬೀಜ ಬಿತ್ತನೆಗಳನ್ನ ಮಾಡಿರ್ತಾರೆ, ಅವೆಲ್ಲ ಕೂಡ ಯಾವುದು ಕೂಡ ನಮಗೆ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿಕಾಗ್ತದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಮಕ್ಕಳನ್ನು ಕೂಡ ಯಾವ ರೀತಿಯಲ್ಲಿ ಬೈಕ್ನಲ್ಲಿ ಕರೆದುಕೊಂಡು ಈ ರೀತಿಯಾದಂತಹ ಒಂದು ಹರಸಾಹಸದ ರೀತಿಯಲ್ಲಿ ಕಷ್ಟಪಟ್ಟು ತೆರಳ್ತಾ ಇರುವಂತಹ ದೃಶ್ಯ ಈ ಮಳಲಿ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಇದು ಯಾವಾಗ ಸಮಸ್ಯೆಗಳು ಪರಿಹಾರ ಆಗುತ್ತೋ ಅಂತೇಳಿ ಹಲವಾರು ವರ್ಷಗಳಿಂದ ಈ ಜನತೆ ಕಂಗಾಲಾಗಿದ್ದಾರೆ, ಕಾಯ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, RAN TV ನ್ಯೂಸ್, ಮಳಲಿ. ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಾಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ. ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್. ಜೊತೆಗೆ ಐಸ್ ಕ್ರೀಮ್, ಜ್ಯೂಸ್, ಚಾಟ್ಸ್ ಕೂಡ ಲಭ್ಯ. ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್, ನುರಿತ ಅಡುಗೆ ತಯಾರಕರು, ಅತ್ಯುತ್ತಮ ಆಸನಗಳಿವೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ. ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ. ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸ್ಥಳ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. RAN TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.